ಹುಣಸೂರು ತಾಲೂಕು ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರವರು ಆನೆ ಮೇಲೆ ಹೊತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಹುಣಸೂರು ಪ್ರವಾಸಿ ಮಂದಿರದಿಂದ ಹೊರಟ ವೀರಗಾಸೆ, ಡೊಳ್ಳು ಕುಣಿತ, ಹುಲಿ ವೇಷಧಾರಿಗಳು, ಮಂಗಳವಾದ್ಯಗಳು ಹಾಗೂ ಮಹಿಳೆಯರು ಕಳಸ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಮುನೇಶ್ವರ ಕಾವಲು ಮೈದಾನಕ್ಕೆ ಬಂದು ತಲುಪಿತು. ಮಧ್ಯಾಹ್ನದ ವೇಳೆಗೆ 2,000 ಸಾರ್ವಜನಿಕರಿಗೆ ಜೆಡಿಎಸ್ ಹುಣಸೂರು ತಾಲೂಕು ಅಧ್ಯಕ್ಷರಾದ ದೇವರಾಜು ಹೊಡಿಯರ್ ಅವರು ಸಾರ್ವಜನಿಕರಿಗೆ ಹೋಳಿಗೆ ಊಟವನ್ನು ಏರ್ಪಡಿಸಿದರು. ಈ ಮೆರವಣಿಗೆಯಲ್ಲಿ ಹುಣಸೂರು ತಾಲೂಕಿನ ವಿವಿಧ ಸಮಾಜಗಳ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು. ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಜೆಟಿ ಹರೀಶ್ ಗೌಡರವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾವುಗಳು ಉತ್ತಮ ಜೀವನ ಕಟ್ಟಿಕೊಂಡಿದ್ದೇವೆ ಎಂದರೆ ಅದಕ್ಕೆಲ್ಲ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ. ಅಂಬೇಡ್ಕರ್ ಅವರ ಆಲೋಚನೆಗಳು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸುರವರ ಯಥಾವತ್ತಾಗಿ ಜಾರಿ ಮಾಡುವ ಮೂಲಕ ನ್ಯಾಯ ಒದಗಿಸಿದ್ದಾರೆ. ಸೌಹಾರ್ದತೆಯಿಂದ ದೇಶದಲ್ಲಿ ಎಲ್ಲ ಸಮುದಾಯಗಳು ಒಗ್ಗಟ್ಟಿನಿಂದ ಬದುಕಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪೂರಕವಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಹಶೀಲ್ದಾರ್ ಮಂಜುನಾಥ್, ಹುಣಸೂರು ಡಿವೈಎಸ್ಪಿ ಗೋಪಾಲಕೃಷ್ಣ, ಕ್ಷೇತ್ರಾಧಿಕಾರಿಗಳು ಮಹದೇವ, ಹುಣಸೂರು ನಗರಸಭೆ ಆಯುಕ್ತರು ಮಾನಸ ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4, ಮೈಸೂರು. ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇನ್ನೂ ಅವ್ರು ಹೇಳಿದ್ರು, ಈ ಸನ್ಮಾನವನ್ನು ಮಾಡೋದ್ರ ಮಾತನ್ನು ಸಹ ಅವ್ರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವೇನು ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ವಿ, ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ವಿ. ಆ ಪೂರ್ವಭಾವಿ ಸಭೆಗೆ ನಾನು ಹೋಗಿದ್ದೆ. ಪೂರ್ವಭಾವಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಈ ಬಾರಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವತ್ತು ಏನು ಪೂರ್ವಭಾವಿ ಸಭೆಯಲ್ಲಿ ಮಾಡಿದ್ವಿ. ಅದಾದ ನಂತರ ಅವರ ಜನ್ಮದಿನಾಚರಣೆಯ ದಿವಸ ಅಂಬೇಡ್ಕರ್ ಭವನದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮ್ಮ ತಾಲೂಕು ಆಡಳಿತ ಜೊತೆಗೆ ನಮ್ಮೆಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ, ಜಾತಿ, ಜನಾಂಗ, ಧರ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಸಹ ಸಂತೋಷ ತಂದು ಕೊಡ್ತಕ್ಕಂಥ ವಿಚಾರ ಇದೆ. ನಾನು ಬೆಳಗ್ಗೆಯಿಂದ ಪೂರ್ವಭಾವಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ತೀರ್ಮಾನ, ಒಂದಷ್ಟು ಕಮಿಟಿಗಳನ್ನ ಮಾಡಿದ್ವಿ, ಅಲ್ಲಿಗೆ ಅಧಿಕಾರಿಗಳನ್ನ ಸೇರಿಸಿದ್ವಿ, ನಮ್ಮ ಸಂಘ ಸಂಸ್ಥೆಯ ಕಾರ್ಯಕರ್ತರುಗಳನ್ನ, ಮುಖಂಡಗಳನ್ನ ಸೇರಿಸಿದ್ವಿ, ಅವ್ರ ಸಲಹೆ ಸೂಚನೆಗಳನ್ನೆಲ್ಲವನ್ನ ತೆಗೆದುಕೊಂಡ್ವಿ. ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲವನ್ನು ಸಹ ಆ ಒಂದು ಕಮಿಟಿಗಳಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಾನು ಬೆಳಗ್ಗೆ ಏನು ಮೆರವಣಿಗೆ ಆನೆ ಕರೆಸಲೇಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕೆಲವು ಕಾರ್ಯಕರ್ತರು ನಮಗೆ ಸಲಹೆ ಕೊಟ್ಟರು. ಬಹುಶಃ ನಮ್ಮ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಭೀಮರಾವ್ ಅಂತ ಇದೆ. ಇವತ್ತು ಅವ್ರ ಹೆಸರಿಗೆ ತಕ್ಕಂತೆ ಆ ಭೀಮ ಒಂದು ಆನೆಯನ್ನು ಕರೆಸಿ, ಭೀಮ ಅಲ್ಲ, ಭೀಮನಂತೆ ಶಕ್ತಿಯುತವಾದಂಥ ಆನೆಯನ್ನು ಕರೆಸಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ವಿಶೇಷ ಏನಂತ ಹೇಳಿದ್ರೆ, ನಮ್ಮ ವೇದಿಕೆ ಮೇಲೆ ಇವತ್ತು ಹಲವಾರು ಜನ ಮುಖಂಡರು ಒಂದು ಸಲಹೆ ಕೊಟ್ಟರು. ಇವತ್ತು ಆರ್ ಮಹೇಶ್ವರ್ ಭಾಷಣ ಮಾಡ್ಬೇಕಾದ್ರು ಅದನ್ನೇ ಹೇಳೋದು, ಬಾಬಾ ಸಾಹೇಬ್ರನ್ನ ಒಂದು ಜಾತಿಯ ಸಂಕೋಲೆ ಒಳಗಡೆ ಸಿಲುಕಿಸ್ತಕ್ಕಂಥ ಕೆಲಸ ಆಗಬಾರ್ದು, ಅವರು ವಿಶ್ವಮಾನವ, ವಿಶ್ವದ ಮಹಾನಾಯಕ ಅಂತಕ್ಕಂಥ ವಿಚಾರವನ್ನು ಹೇಳೋದು. ನಮ್ಮ ವೇದಿಕೆ ಮೇಲೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗದ ಮುಖಂಡರುಗಳು ಸಹ ಈ ವೇದಿಕೆ ಮೇಲಿದ್ದಾರೆ. ಜೊತೆ ಕಾರ್ಯಕ್ರಮದ ಮೆರವಣಿಗೆ ಉದ್ದಕ್ಕೂ ಸಹ ಆರ್ ಮಹೇಶ್ವರ್ ಹೇಳ್ಬೇಕಾದ್ರೆ ಹೇಳೋದು, ಇವತ್ತು ವಾಚಮಂದಿರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದ್ಯಾರು ಸಹ ಒಪ್ತಕ್ಕಂಥ ಘಟನೆ ಅಲ್ಲವೇ ಅಲ್ಲ. ನಾವೆಲ್ಲರೂ ಸಹ
ಖಂಡನೆಯನ್ನು 100% ಮಾಡ್ತೀವಿ. ಬಹುಶಃ ಘಟನೆ ನಡಿಬಾರ್ದಾಗಿತ್ತು. ಮಾಡಿರೋರಿಗೆ ಸೂಕ್ತವಾದಂಥ ಶಿಕ್ಷೆ ಆಗಲೇಬೇಕು. ಇವತ್ತು ಬಾಬಾ ಸಾಹೇಬ್ರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಅದಕ್ಕಿಂತ ಹೀನ ಕೃತ್ಯ ಮತ್ತೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಇಷ್ಟೊಂದು ಸಂತೋಷದಿಂದ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ, ನಾವೆಲ್ಲ ನಮ್ಮ ಸ್ವಇಚ್ಛೆಯಿಂದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಬಾಬಾ ಸಾಹೇಬರು ಕಾರಣ. ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ. ಸಂವಿಧಾನವನ್ನು ಅವರು ಕೊಡದೆ ಹೋಗಿದ್ದಿದ್ರೆ, ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನ ಕೊಡದೆ ಹೋಗಿದ್ರೆ ನಾನು ಸಹ ನಿಂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಯಾರು ಸಹ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಸಹ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ಇವತ್ತು ಏನು ಕಾರ್ಯಕ್ರಮದಲ್ಲಿ ಏನು 5ರಿಂದ ಪ್ರಾರಂಭ ಆಯಿತು, ಕಾರ್ಯಕ್ರಮ ಕೊನೆಗೊಳ್ಳುವವರೆಗೂ ಸಹ ಎಲ್ಲರೂ ಭಾಗವಹಿಸಿದ್ರು. ಬಹಳ ವಿಶೇಷ, ಯಾರು ಸಹ ಮಧ್ಯದಲ್ಲಿ ಹೋಗಲಿಲ್ಲ. ಎಲ್ಲ ಸಮುದಾಯದವರು, ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ ಬೆಳಿಗ್ಗೆ 11 ಗಂಟೆಗೆ ಏನು ಪ್ರಾರಂಭ ಆಯಿತು 1:30 ತನಕ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಗನ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ನಮ್ಮ ಸ್ವಂತದವರ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ಇವತ್ತು ಹುಣಸೂರು ತಾಲೂಕಿನಲ್ಲಿ ಬಾಬಾ ಸಾಹೇಬರ ಜನ್ಮದಿನಾಚರಣೆಯನ್ನು ನಮ್ಮ ಮನೆಯ ಮಗನ ರೀತಿಯಲ್ಲಿ, ನಮ್ಮ ತಂದೆಯ ಜನ್ಮದಿನಾಚರಣೆಯ ರೀತಿಯಲ್ಲಿ, ನಮ್ಮ ಕುಟುಂಬದವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಇವತ್ತು ಆ ಭಾವನೆ ನಾನು ಪ್ರತಿಯೊಬ್ಬರಿಗೂ ಸಹ ಭಾವನೆಯನ್ನು ನೋಡಿದೆ. ಆ ಎಸ್ ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಒಡೆಯರ್ ಮಾತನಾಡ್ತಿದ್ದೀನಿ. ಹುಣಸೂರು ತಾಲೂಕು JDS ಪಕ್ಷದ ಅಧ್ಯಕ್ಷ. 2025ನೇ ಸಾಲಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ, ಜವಾಬ್ದಾರಿಯುತವಾಗಿ, ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ಹುಣಸೂರು ತಾಲೂಕಿನ ಸಮಸ್ತ ಜನರು ಈ ವರ್ಷ ತೀರ್ಮಾನ ಮಾಡಿದರು. ಅದನ್ನು ಅನೇಕ ಸಭೆಗಳ ಮುಖಾಂತರ, ಪೂರ್ವಭಾವಿ ಸಭೆಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಗೆದ್ದಿರ್ತಕ್ಕಂತಹ ಮಾನ್ಯ ಹರೀಶ್ ಗೌಡ್ರು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಗಳನ್ನು ನಾವು ಏನು ಕರೆದಿದ್ವಿ. ಆ ಸಭೆಗಳಿಗೆ ಎಲ್ಲ ಸಮಾಜದ ಮುಖಂಡರುಗಳು ಭಾಗವಹಿಸಿ ತಮ್ಮ ಸಲಹೆ ಸಹಕಾರಗಳನ್ನ ಕೊಟ್ಟಿದ್ದಾರೆ. ಈ ವರ್ಷ ಒಂದು ಐತಿಹಾಸಿಕವಾದಂತಹ ಬಾಬಾ ಸಾಹೇಬ್ರ ಜಯಂತ್ಯೋತ್ಸವನ ಆಚರಣೆ ಮಾಡತಕ್ಕಂಥ ತೀರ್ಮಾನವನ್ನು ಒಂದು ಸಮಾಜ ಅಲ್ಲದೆ ಎಲ್ಲ ಸಮಾಜದ ಮುಖಂಡರುಗಳು ತಗೊಂಡಂಥ ತೀರ್ಮಾನ. ಅದಕ್ಕೆ ಸಹಕಾರ ಕೊಟ್ಟವರು ಶಾಸಕರು ಮತ್ತು ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸದಸ್ಯರುಗಳು ಇದರ ನೇತೃತ್ವವನ್ನು ವಹಿಸಿ ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದೀವಿ. ಭಾಳ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಇದರಿಂದ ತಾಲೂಕು ಆಡಳಿತ ತುಂಬ ಶ್ರಮಪಟ್ಟಿದೆ. ನಮ್ಮ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ವರ್ಗದ ಜನರು, ಎಲ್ಲ ಸಮಾಜದ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು, ಮಹಿಳಾ ಸಂಘಟನೆ ಮುಖ್ಯಸ್ಥರುಗಳು, ಹೋರಾಟಗಾರರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್, ಈ ಮೆರವಣಿಗೆಯಲ್ಲಿ ಯಾವ ರೀತಿ ಕಲಾ ತಂಡಗಳು ಭಾಗವಹಿಸಿದ್ದು ಸರ್? ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಬಾಬಾ ಸಾಹೇಬರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಎತ್ತಿ ತೋರಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಮೆರವಣಿಗೆ ನಡೆದಿದೆ. ಕಲಾ ತಂಡಗಳಿದ್ದು, ಡೊಳ್ಳು ಕುಣಿತ, ಕೋಲಾಟ, ಆಮೇಲಿಂದ ಹುಲಿ ವೇಷ, ನಮ್ಮ ಕೇರಳದಿಂದ ತರಿಸಿರುವಂಥದ್ದು ಚೆಂಡೆ ಕುಣಿತ, ಹೀಗೆ ಅನೇಕ ಥರನಾದ ಸಾಂಸ್ಕೃತಿಕ ಕಲಾ ತಂಡಗಳಿದ್ದು, ವೇದಿಕೆ ಮೇಲೆ ಕಲಾ ತಂಡದವರು ಭಾಳ ಅದ್ಭುತವಾಗಿ ಬಾಬಾ ಸಾಹೇಬ್ರವರ ಸಾಹಿತ್ಯ ಬರಹಗಳನ್ನ ಜನರಿಗೆ ತಲುಪಿಸ್ತಕ್ಕಂತೆ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದ್ರ ಜೊತೆ ಭಾಳ ಅಟ್ರಾಕ್ಷನ್ ಈ ವರ್ಷದ್ದು ಅಂದರೆ ಆನೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಮೆರವಣಿಗೆ ಮಾಡಿದ್ದು ಹೆಚ್ಚು ಆಕರ್ಷಣೆಯನ್ನು ಹೊಂದಿತ್ತು. ಇದನ್ನು ಹೊರತುಪಡಿಸ್ದಂಗೆ ಸರ್ ಇದನ್ನು ಹೊರತುಪಡಿಸ್ದಂಗೆ ಇವತ್ತು ಅಂಬೇಡ್ಕರ್ ದಿನಾಚರಣೆ ದಿನ ಎಲ್ಲರಿಗೂ ಹೋಳಿಗೆ ಊಟ ಹಾಕ್ಸಿದ್ದೀರಾ. ಅದೊಂಥರ ನೀವು ಎಲ್ಲರೂ ಹೇಳ್ತೀವಿ ವಿಭಿನ್ನವಾಗಿರುತ್ತೆ ಅಂದರೆ ಅದು ಯಾವ ರೀತಿ ಯಾಕೆ ಸಪೋರ್ಟ್ ಆಗಿದೆ ಸರ್ ತಮಗೆ? ಅಂದರೆ ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಊಟ ಅಂದರೆ ಏನೋ ಒಂದು ಸಣ್ಣ ಮೊಸರನ್ನ, ಚಿತ್ರಾನ್ನ ಕೊಟ್ಟು ಕಳಿಸೋದು, ಮಾತು ಕೊಟ್ಟು ಕಳಿಸೋದು ಮಾಡ್ತಾರೆ.
ನನ್ನ ಶಾಸಕರು ಹೇಳಿದ್ರು, ಇಲ್ಲ ಒಡೆಯರವರೇ ಈ ಸಲ ಚೆನ್ನಾಗಿ ಆಗಬೇಕು, ಹೋಳಿಗೆ ಒಬ್ಬಟ್ಟು ಊಟವನ್ನು ಚೆನ್ನಾಗಿ ಹಾಕಿಸ್ಬೇಕು ಅಂತೇಳಿ ಅದಕ್ಕೆ ನಾನು ನೇತೃತ್ವವನ್ನು ತಗೊಂಡು ತುಂಬ ಚೆನ್ನಾಗಿ ಪ್ರೀತಿಯಿಂದ 5,500 ಜನಕ್ಕೆ ಹೋಳಿಗೆ ಒಬ್ಬಟ್ಟು ಊಟವನ್ನು ವ್ಯವಸ್ಥೆ ಮಾಡಿದ್ವಿ. ಎಲ್ಲರೂ ಕೂಡ ಕೂತು ಅಚ್ಚುಕಟ್ಟಾಗಿ ಬಾಳೆಎಲೆಯಲ್ಲಿ ಊಟ ಮಾಡಿ ತೃಪ್ತಿಯನ್ನು ತೋರಿಸಿದ್ದಾರೆ. ಆದ್ದರಿಂದ ನನಗೆ ಕೂಡ ಖುಷಿಯಾಗಿದೆ. ನಮ್ಮ ಶಾಸಕರು ಸಲಹೆ ಮಾಡಿದರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ಬೇರೆ ಸಮಾಜದ ಮುಖಂಡರುಗಳು ಕೂಡ ಇಲ್ಲ ನಾವು ಈ ವರ್ಷ ಬಾಳೆಎಲೆ ಊಟ ಹಾಕಿಸಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದರು. ನಾನು ಕೂಡ ಅದನ್ನು ಭಾಳ ಸೀರಿಯಸ್ ತಗೊಂಡು ಅಷ್ಟು ಜನ ನಮ್ಮ ಜೊತೆ ದುಡಿದಿದ್ದಾರೆ. ಅವರೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ದಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು, ನಮ್ಮ ಪೌರ ಕಾರ್ಮಿಕರು, ನಗರಸಭೆಯವರು, ಸಮಾಜ ಕಲ್ಯಾಣ ಇಲಾಖೆಯವರೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ.